ಈ ಫಾಲ್ಗುಣ ಶುಕ್ಲ ಪೂರ್ಣಿಮಾ ದಿನ ಏನೊಂದು ಚಂದ್ರಗ್ರಹಣ ಆಗೋದದ, ಈ ಚಂದ್ರಗ್ರಹಣವನ್ನು ಪಾಲನೆ ಮಾಡಬೇಕು ಬ್ಯಾಡೋ ಅನ್ನೋದು ಒಂದು ಪ್ರಶ್ನೆ ಬಂದದ. ಯಾಕಂದ್ರೆ ಒಂದು ನಿರ್ಣಯ ಸಿಂಧುವಿನ ವ್ಯಾಖ್ಯಾ ಬರೆದಂಥ ಕೃಷ್ಣಂ ಭಟ್ರು ಏನು ಹೇಳ್ತಾರಂದ್ರೆ, ರಾತ್ರೌ ಸೂರ್ಯಗ್ರಹಸ್ಯಾಚೆ ದಿವಾ ಚಂದ್ರಗ್ರಹಸ್ತಥಾ ನಾದೇಶ್ಯ ಮುಭಯಂ ರಾಜ್ಞೆ ಎಚ್ಚ ಸೂಕ್ಷ್ಮ ತಮಂ ಭವೇತ್ ಅಂತ ಹೇಳಿ ಒಂದು ವಿಷಯವನ್ನು ಹೇಳ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತ ಅಂದರೆ ದಿನದಲ್ಲಿ ಕಾಣೋ ಚಂದ್ರಗ್ರಹಣವನ್ನು ಪಾಲನೆ ಮಾಡಬಾರ್ದು. ಅದೇ ರೀತಿ ರಾತ್ರಿ ಸೂರ್ಯಾಸ್ತದಿಂದ ಸೂರ್ಯೋದಯ ತನಕ ಕಾಣುವಂಥ ಸೂರ್ಯಗ್ರಹಣವನ್ನು ಪಾಲನೆ ಮಾಡಬಾರ್ದು ಅಂತ ಒಂದು ವಿಷಯ ಹೇಳ್ತಾರೆ. ಅದರೊಳಗೂ ಮತ್ತೆ ಎಚ್ಚ ಸೂಕ್ಷ್ಮ ತಮಂ ಭವೇತ್, ಸೂಕ್ಷ್ಮವಾದಂಥ ಅಲ್ಪಕಾಲಿಕ ಗ್ರಹಣವನ್ನು ಕೂಡ ಮಾಡಬಾರ್ದು ಅಂತ ಒಂದು ವಿಷಯ ಹೇಳ್ತಾರೆ ಅವರು. ತಥಾಚ ಚಾಕ್ಷುಷ ಜ್ಞಾನ ಯೋಗ್ಯ, ಕಣ್ಣಿಗೆ ಕಾಣಿಸ್ಲಿಕ್ಕತ್ತಿದ್ರೂ ಅಲ್ಪಕಾಲೀನೇಪಿ, ಸ್ವಲ್ಪ ಕಾಲ ಅಷ್ಟೇ ಇದ್ರೆ, ಸ್ವಲ್ಪ ಕಾಲ ಅಂದ್ರೆ ಎಷ್ಟು ಅಂತ ತಿಳ್ಕೊಬೇಕು ಅಂದ್ರೆ ನಾವು ಒಂದು ಘಟಿಕ ಅಂತ ತಗೋಬೇಕು. ಒಂದು ಘಟಿಕ ಅಂತಂದ್ರೆ 24 ನಿಮಿಷ. ಚಾಕ್ಷುಷ ಜ್ಞಾನ ಯೋಗ್ಯ ಅಲ್ಪಕಾಲೀನೇಪಿ ಗ್ರಹಣದಲ್ಲಿ ಯಾವುದೇ ಇರಲಿ, ಸ್ನಾನದಾನಾದಿ, ಸ್ನಾನ ಮಾಡಿ ದಾನವನ್ನು ಮಾಡಬಹುದು ಅಥವಾ ಬರೇ ಸ್ನಾನವನ್ನು ಮಾಡಬಹುದು. ಯಾವತ್ ಕರ್ತುಂ ಶಕ್ಯಂ ತಾವತ್ ಕಾರ್ಯಂ ಅಂತ ಹೇಳಿ ಒಂದು ವಿಷಯ ಮುಂದೆ ಅವರೇ ಹೇಳ್ತಾರೆ. ಇದ್ರ ಬಗ್ಗೆ ಬರೇ ಮೋಕ್ಷ ಸ್ನಾನವನ್ನಷ್ಟೇ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ಇವ್ರು ಹೇಳ್ತಾರೆ. ಅದಕ್ಕೆ ಈ ರಾತ್ರಿ ಅಂದ್ರೆ ಸೂರ್ಯಾಸ್ತ ಆಗಿ ಸಂಜೆ 6:48 ಗ್ರಹಣ ಸಮಾಪ್ತಿ ಅದ, ಗ್ರಹಣ ಮೋಕ್ಷ ಅದ. ಆದ್ರೆ ಅದು ಗ್ರಹಣ ಮಧ್ಯಾಹ್ನದಾಗನ ಪ್ರಾರಂಭ ಆಗ್ಬಿಡ್ತದೆ, 3 ಗಂಟೆ ಅಂದಾಜ್ 3:15 ಸೂರ್ಯ ಎಲ್ಲಿ ತನಕ ಇರ್ತಾನೆ ಅವಾಗ ಚಂದ್ರಗ್ರಹಣ ನಾವು ಪಾಲನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಸೂರ್ಯಾಸ್ತ ಆಗಬೇಕು, ಚಂದ್ರೋದಯ ಆದ್ಮೇಲೆ ಚಂದ್ರಗ್ರಹಣವನ್ನು ನಮಗೆ ಕಾಣಿಸ್ತದೆ. 6:22 ಒಂದು ಸಮಯಕ್ಕಾಗಿ 11 ನಿಮಿಷಕ್ಕೆ ಚಂದ್ರೋದಯ ಆಗ್ತದೆ. ಚಂದ್ರೋದಯ ಆದ್ಮೇಲೆ ನಮ್ಗೆ ಗ್ರಹಣ ಕಾಣಿಸ್ಬೇಕು. 10 ನಿಮಿಷ 11 ನಿಮಿಷ ಬರ್ತದೆ ಅಂದಾಜು. ಸ್ನಾನ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಮತ್ತೆ ಗ್ರಹಣ ಮುಗಿದು ಹೋಗ್ಬಿಡ್ತದೆ. ಆ ಕಾರಣಕ್ಕೆ ಋಷಿಗಳು ಏನು ಹೇಳ್ಯಾರ, ಋಷಿಗಳ ವಚನ ಅಂದ್ರೆ ಇಂಥ ಅಲ್ಪಕಾಲೀನ ಗ್ರಹಣದೊಳಗೆ ಯಾವುದೇ ವೇದ ನಿಯಮ ಪಾಲನೆ ಮಾಡಬಾರ್ದು, ಗ್ರಹಣದ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಬಾರ್ದು. ಅಂದ್ರೆ ಏನು, ವೇದದೊಳಗೆ ನಾವು ಏನು ಹೇಳ್ತಿರ್ತೀವಿ, ಗರ್ಭಿಣಿ ಸ್ತ್ರೀಯರಿಗೆ ಒಂದಿಷ್ಟು ನಿಯಮಗಳಿರ್ತಾವ, ಉಳಿದವ್ರಿಗೆ ವೇದ ಕಾಲದೊಳಗೆ ಊಟ ಮಾಡಬಾರ್ದು ಅಂತ ಹೇಳಿರ್ತಾರೆ. ಅದಕ್ಕೆ ಈ ಒಂದು ಗ್ರಹಣಕ್ಕೆ ವೇದ ಪಾಲನೆ ಅನ್ನೋ ಯಾವ ನಿಯಮಗಳು ಬರಂಗಿಲ್ಲ. ಆ ಕಾರಣಕ್ಕೆ 3ನೇ ತಾರೀಕು ಮಾರ್ಚ್ 2026 ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಶುಕ್ಲ ಪೂರ್ಣಿಮಾ ದಿನ ಏನೊಂದು ಗ್ರಹಣ ಆಗ್ತದ ಅದನ್ನ ನಾವು ಆಚರಣೆ ಮಾಡಬಾರದು. ಕೊನೆಗೆ ಭಾರತೀಯ ವೇಳೆಯ ಪ್ರಕಾರ 6:48 ಬರೀ ಸ್ನಾನವನ್ನು ಮಾಡಿ ಗ್ರಹಣವನ್ನ ಮುಗಿಸಬೇಕು. ಇದರೊಳಗೆ ಯಾವ ರಾಶಿಗೆ ಏನು ದೋಷ, ಶುಭ ಅನ್ನೋದು ಯಾವುದಕ್ಕೂ ಸಂಬಂಧ ಬರಂಗಿಲ್ಲ. ಮತ್ತೆ ಗರ್ಭಿಣಿ ಸ್ತ್ರೀಯರಿಗೂ ಯಾವುದೇ ತರಹದ ನಿಯಮ ಇರಂಗಿಲ್ಲ. ಮನೆಯೊಳಗನ 6:48 ಸ್ನಾನ ಮಾಡಿದ್ರೆ ಈ ಗ್ರಹಣವನ್ನ ನಾವು ಮುಗಿಸ್ಬೇಕು. ಮತ್ತೆ ಸಾಕಷ್ಟು ಜನ ಗ್ರಹಣ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದಾಗ, ಆದ್ರೆ ಯಾವ ಗ್ರಹಣವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ನಮಗೆ ಯಾರು ಋಷಿಗಳು ಹೇಳ್ಯಾರ, ಅದೇ ಋಷಿಗಳು ಅಲ್ಪಕಾಲೀನ ಗ್ರಹಣವನ್ನು ಆಚರಣೆ ಸರ್ವಥಾ ಮಾಡಬಾರದು ಅನ್ನೋ ವಿಷಯವನ್ನು ಹೇಳ್ಯಾರ. ಆ ಕಾರಣಕ್ಕೆ 3ನೇ ತಾರೀಕು ಆಗೋ ಚಂದ್ರಗ್ರಹಣವನ್ನು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಸಂಜೆ 6:48 ಸ್ನಾನ ಮಾಡಿ ಗ್ರಹಣವನ್ನು ಮುಗಿಸ್ಬೇಕು. ಕೊನೆಗೆ ಮೋಕ್ಷ ಸ್ನಾನವನ್ನು ಮಾಡಿದ್ರೆ ಸಾಕು.